ಟ್ರಾವೆಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ನಾನಾ ಅಡೆತಡೆಗಳ ಮಧ್ಯೆ ಕೊನೆಗೂ ಹೇಗೋ ಪೂಜಾ ಕಿಶನ್ ಎಂಗೇಜ್ಮೆಂಟ್ ನಡೆದು ಹೋಗಿದೆ. ಆದೇಶ್ವರ್, ಮೀನಾಕ್ಷಿ ಮತ್ತು ಕನ್ನಿಕಾ ಈ ಎಂಗೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಆಗಬಾರದು ಎಂದು ಪ್ಲಾನ್ ಮಾಡಿದ್ರು. ಆದರೆ ರಾಮದಾಸ್ ಕಾಮತ್ ಕೊಟ್ಟ ಮಾತಿನಂತೆ ಈ ನಿಶ್ಚಿತಾರ್ಥವನ್ನ ನೆರವೇರಿಸಿದ್ದಾರೆ. ಅಲ್ಲದೆ ಮೀನಾಕ್ಷಿಗೂ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದರ ಮಧ್ಯೆ ಆದೇಶ್ವರ್ ಭಾಗ್ಯ ಬಳಿ ಬಂದು ಈ ಮದುವೆ ಆಗಲ್ಲ ಎಂದು ಹೇಳಿ ಶಾಕ್ ಕೊಟ್ಟಿದ್ದಾನೆ. ಆದಿ, ಕನ್ನಿಕಾ ಈ ಎಂಗೇಜ್ಮೆಂಟ್ ನಿಲ್ಲಿಸಲು ಅನೇಕ ಪ್ಲಾನ್ ಮಾಡಿದ್ರು. ಇದಕ್ಕಾಗಿ ರಾಮದಾಸ್ ತಂಗಿ ಮೀನಾಕ್ಷಿಯನ್ನ ಬರಲು ಹೇಳಿದ್ರು. ಆದ್ರೆ ಮೀನಾಕ್ಷಿ ಮಾತು ರಾಮದಾಸ್ ಕೇಳಲಿಲ್ಲ. ನಾನು ನಿರ್ಧಾರ ತೆಗೆದುಕೊಂಡು ಆಗಿದೆ. ನಾನು ಅನೇಕ ಜನರ ಜೊತೆ ಬೆರೆತಿದ್ದೇನೆ. ಯಾರು ಹೇಗೆ ಅನ್ನೋದು ನನಗೆ ಚೆನ್ನಾಗೇ ಗೊತ್ತು. ಕಿಶನ್ಗೆ ಪೂಜಾನೇ ಸರಿಯಾದ ಜೋಡಿ. ನಮ್ಮ ಮನೆಗೆ ಪೂಜಾನೇ ಸರಿಯಾದ ಸೊಸೆ. ಈ ಸಂಬಂಧ ಸರಿ ಇಲ್ಲ ಅನ್ನೋದನ್ನ ಪ್ರೂವ್ ಮಾಡಿ. ಅದು ಪ್ರೂವ್ ಆದ್ರೆ ಆ ಕ್ಷಣವೇ ಮದುವೆನ ನಿಲ್ಲಿಸುತ್ತೇನೆ ಎಂದು ಹೇಳಿದ್ದಾರೆ. ಈ ಮೂಲಕ ಪೂಜಾ ಕಿಶನ್ ಎಂಗೇಜ್ಮೆಂಟ್ ನಡೆದು ಹೋಗಿದೆ. ಎಲ್ಲರೂ ಹೊರಡಲು ಮುಂದಾದಾಗ ಆದೀಶ್ವರ್ ಭಾಗ್ಯ ಬಳಿ ಬಂದು ತುಂಬಾ ಖುಷಿ ಪಡಬೇಡಿ, ಆಗಿರೋದು ಎಂಗೇಜ್ಮೆಂಟ್ ಅಷ್ಟೇ, ಮದುವೆ ಆಗುತ್ತೆ ಅನ್ನೋ ಆಸೆನ ಬಿಟ್ಟು ಬಿಡಿ ಎಂದು ಹೇಳಿದ್ದಾನೆ. ಈ ಮಾತು ಕೇಳಿ ಭಾಗ್ಯಗೆ ಆಘಾತವಾಗಿದೆ. ಅಷ್ಟೇ ಅಲ್ಲದೆ ಮೀನಾಕ್ಷಿ ಈ ಮದುವೆ ಹೇಗೆ ಆಗುತ್ತೆ ಅಂತ ನಾನು ನೋಡ್ತೀನಿ ಎಂದು ಕೋಪದಲ್ಲಿ ಹೇಳಿರುವುದು ಭಾಗ್ಯ ತಂದೆಯ ಕಿವಿಗೆ ಬಿದ್ದಿದೆ. ಈ ವಿಚಾರವನ್ನ ಅವರು ಭಾಗ್ಯಗೆ ಹೇಳಿದ್ದಾರೆ. ಈ ನಿಶ್ಚಿತಾರ್ಥ ಆರಂಭ ಆದಾಗಿನಿಂದ ನಮಗೆ ಅವಮಾನ, ಕೊಂಕು ಮಾತುಗಳು ಬರೀ ಇದೇ ನಡೆಯುತ್ತಿದೆ. ಆ ಮನೆಯಲ್ಲಿ ತುಂಬಾ ಜನಕ್ಕೆ ಈ ಮದುವೆ ಆಗ್ಬಾರ್ದು ಅಂತಾನೆ ಇದೆ. ಈ ಮದುವೆ ಆಗೋದು ಯಾಕೋ ಸರಿ ಕಾಣುತ್ತಿಲ್ಲ. ಇದನ್ನ ನಿಲ್ಲಿಸಿ ಬಿಡೋಣ ಎಂದು ಭಾಗ್ಯ ಬಳಿ ಹೇಳಿದ್ದಾರೆ. ಇದು ಭಾಗ್ಯಗೆ ಕೂಡ ಸರಿ ಎಂದು ಕಾಣುತ್ತೆ. ಅದರಂತೆ ಭಾಗ್ಯ ತಂದೆ ಬಂದು ಪೂಜಾ ಬಳಿ ಇದನ್ನ ಹೇಳುತ್ತಾರೆ. ಒಬ್ಬಳ ಮಗಳ ಜೀವನ ಹೀಗೆ ಆಗಿರುವುದು ಸಾಕು, ಇನ್ನೊಬ್ಬಳ ಜೀವನ ಕೂಡ ಹಾಗೆ ಆಗೋದು ನನಗೆ ಇಷ್ಟ ಇಲ್ಲ ಎನ್ನುತ್ತಾರೆ. ಆದ್ರೆ ಪೂಜಾಗೆ ಇದು ತೀರಾ ನೋವನ್ನ ತರಿಸಿದೆ. ಪೂಜಾ ಅಳುತ್ತಿರುವಾಗ ಭಾಗ್ಯ ಬಂದು ಸಮಾಧಾನ ಪಡಿಸಲು ಮುಂದಾಗುತ್ತಾಳೆ. ಆದ್ರೆ ಪೂಜಾ ನಾನು ಮದ್ವೆ ಆಗೋದು ಅಂತ ಆದ್ರೆ ಅದು ಕಿಶನ್ನ ಮಾತ್ರ. ಕಿಶನ್ನ ಬಿಟ್ಟು ಮತ್ಯಾರನ್ನ ನಾನು ಮದ್ವೆ ಆಗಲ್ಲ ಎಂದು ಹೇಳುತ್ತಾಳೆ. ಸದ್ಯ ಭಾಗ್ಯ ಕುಟುಂಬ ಮದ್ವೆ ಸಂಭ್ರಮವನ್ನ ಸಂಭ್ರಮಿಸಲು ಆಗುತ್ತಿಲ್ಲ. ಒಂದೆಡೆ ಆದಿ, ಕನ್ನಿಕಾ ಈ ಮದ್ವೆ ನಿಲ್ಲಿಸಿಯೇ ತೀರುತ್ತೇನೆ ಎಂದಿದ್ದಾರೆ. ಮತ್ತೊಂದೆಡೆ ಭಾಗ್ಯ ತನ್ನ ತಂಗಿಯ ಖುಷಿಗಾಗಿ ಈ ಮದ್ವೆ ನಡೆಸಲು ಮುಂದಾಗಿದ್ದಾಳೆ. ಮುಂದೆ ಏನೆಲ್ಲ ಆಗುತ್ತೆ ಎಂಬುದು ನೋಡಬೇಕಿದೆ. ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್. ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.